ಬೇರೆ ಸೆಲ್ಗೆ ಶಿಫ್ಟ್ ಮಾಡುವಂತ ಬೇಡಿಕೆ ಏನಿತ್ತಲ್ಲ ಆ ಬೇಡಿಕೆಯನ್ನ ಕೋರ್ಟ್ ಪೂರೈಸಿದೆ. ಬೇರೆ ಸೆಲ್ಗೆ ಶಿಫ್ಟ್ ಮಾಡಿ ಸಾಧ್ಯವಾದರೆ ಅಂತ ಹೇಳಿ ಅದು ಜೈಲಧಿಕಾರಿಗಳ ವಿವೇಚನೆಗೆ ಬಿಟ್ಟಿದ್ದು. ದೋಷಾರೋಪ ಪಟ್ಟಿಯ ಮೇಲೆ ವಿಚಾರಣೆ ಆರಂಭ ಆಗುತ್ತೆ. ಕೇಸನ್ನ ಶೀಘ್ರ ವಿಚಾರಣೆಗೆ ಕೋರಿದ್ರು ಎಸ್ಪಿಪಿ. ಇದರಿಂದ ನಾಡಿದ್ದು ದೋಷಾರೋಪ ನಿಗದಿಗೆ ಸೂಚನೆಯನ್ನು ಮಾಡಲಾಗಿದೆ. ಸಾಕ್ಷ್ಯಗಳ ವಿಚಾರಣೆಗೆ ಸಹಕರಿಸಲಿಕ್ಕೆ ಎರಡೂ ಕಡೆಯವರಿಗೆ ಸೂಚನೆ ಕೊಡಲಾಗಿದೆ. ಸಾಕ್ಷ್ಯಗಳ ವಿಚಾರಣೆ ಈಗ ಟ್ರಯಲ್ ಆರಂಭ ಆಗುತ್ತೆ. ನಾಡಿದ್ದು ದೋಷಾರೋಪವನ್ನು ಹೊರಿಸಲಾಗುತ್ತೆ. ಆ ನಂತರದಲ್ಲಿ ಪ್ರಕರಣದ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗುತ್ತೆ. ಹೇಗೆಲ್ಲ ದರ್ಶನ್ ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ, ಇನ್ನುಳಿದ ಆರೋಪಿಗಳ ಜೊತೆ ಸೇರಿಕೊಂಡು ಕೊಲೆ ಮಾಡಿದ್ದಾರೆ ಅನ್ನೋದನ್ನ ಎಸ್ಪಿಪಿ ವಿವರಿಸ್ತಾ ಹೋಗ್ತಾರೆ. ವಾದಕ್ಕೆ ಪ್ರತಿವಾದ ಎನ್ನುವ ರೀತಿಯಲ್ಲಿ ದರ್ಶನ್ ಪರ ವಕೀಲರು ಕೂಡ ಪ್ರತಿವಾದವನ್ನ ಮಂಡಿಸ್ತಾರೆ. ಆ ನಂತರದಲ್ಲಿ ಒಂದು ತೀರ್ಪು ಪ್ರಕಟವಾಗುತ್ತೆ. ಕೊಲೆ ಆರೋಪಿ ದರ್ಶನ್ಗೆ ಡಬಲ್ ಶಾಕ್. ಹೆಚ್ಚುವರಿ ಹಾಸಿಗೆ ದಿಂಬಿಗೆ ಅನುಮತಿ ಇಲ್ಲ. ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬು ಅನುಮತಿ ಇಲ್ಲ. ತಿಂಗಳಿಗೊಮ್ಮೆ ಬಟ್ಟೆ ಮತ್ತು ಬೆಡ್ಶೀಟ್ ಅನ್ನ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇದೆ. ಹೊಸ ಬೆಡ್ಶೀಟ್ ತಂದು ಹಾಕ್ತಾರೆ ಅಂತ ನಾವೇನು ಹೇಳ್ತಾ ಇಲ್ಲ. ಇರುವ ಬೆಡ್ಶೀಟ್ಗಳನ್ನೇ ಬದಲಾವಣೆ ಮಾಡ್ತಾರೆ. ಬಟ್ಟೆ ಮತ್ತು ಬೆಡ್ಶೀಟ್ ಅದನ್ನ ಚೇಂಜ್ ಮಾಡ್ತಾರೆ ತಿಂಗಳಿಗೊಮ್ಮೆ. ದರ್ಶನ್ ಒಬ್ಬ ಅತ್ಯಂತ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂತಹ ನಟ. ಐಷಾರಾಮಿ ಜೀವನ, ಅದರ ಹಿಂದೆ ಅನೇಕ ಕಷ್ಟದ ಪರಿಸ್ಥಿತಿಯನ್ನು ಕೂಡ ನೋಡಿ ಬೆಳೆದಂಥವರೇ ದರ್ಶನ್. ಆ ನಂತರದಲ್ಲಿ ಸ್ಟಾರ್ ಆಗಿ ಬದಲಾವಣೆ ಆದ ನಂತರದಲ್ಲಿ ದರ್ಶನ್ ಜೀವನ ಐಷಾರಾಮಿಯಾಗಿತ್ತು. ಪ್ರತಿ ಹೆಜ್ಜೆಯಲ್ಲೂ ಕೂಡ ದರ್ಶನ್ ಅತ್ಯಂತ ಖುಷಿಯ ಕ್ಷಣಗಳನ್ನು ಕಳಿಬೇಕಾಗಿತ್ತು. ಮಾಡಬಾರದು ಮಾಡಿದ್ರೆ ಆಗಬಾರದ್ದಾಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆಯಾಗಿ ನಿಲ್ತಾ ಇದೆ. ದರ್ಶನ್ಗೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಆಗುವ ಹಂತಕ್ಕೆ ಬಂದು ನಿಲ್ಲಬೇಕಾಯ್ತಲ್ಲ. ಸೊ ಅದು ದರ್ಶನ್ಗೆ ಇಡೀ ಜೀವನದ ಬಹಳ ದೊಡ್ಡ ಮೈನಸ್ ಆಗ್ತಾ ಹೋಗ್ತಾ ಇದೆ. ಈಗ ಪ್ರತಿಯೊಂದು ಹೆಜ್ಜೆಗೂ ಕೂಡ ನೋಡಿ, ಒಂದು ದಿಂಬು ಕೊಡಿ, ಒಂದು ಹಾಸಿಗೆ ಕೊಡಿ, ತಾನು ಮಲಗುವಂಥ ಆ ಹಾಸಿಗೆ ತಿಂಗಳಿಗೊಮ್ಮೆ ಬದಲಾವಣೆ. ಯೋಚನೆ ಮಾಡಿ ದರ್ಶನ್ನ ಹೆಂಗಿರಬಹುದು ಅಂತ ಹೇಳಿ. ಕೈಗೊಂದು ಕಾಲಿಗೊಂದು ಆಳು ಕಾಳುಗಳು, ಐಷಾರಾಮಿ ಜೀವನ, ಲಕ್ಸುರಿಯಸ್ ಮನೆಗಳು, ಲಕ್ಸುರಿಯಸ್ ಕಾರ್ಗಳು, ಫಾರ್ಮ್ ಹೌಸ್ಗಳು, ಹೀಗೆ ಒಂದ ಎರಡ. ಬಟ್ ಇದೆಲ್ಲವನ್ನ ಅನುಭವಿಸುವ ಯೋಗ ಸದ್ಯಕ್ಕಂತೂ ದರ್ಶನ್ಗಿಲ್ಲ. ಜೈಲಿನ ಆ ಕೊಠಡಿಯಲ್ಲಿಯೇ ಇರಬೇಕಾದಂಥ ಅನಿವಾರ್ಯತೆ ಅವರನ್ನು ಕಾಡ್ತಾ ಇದೆ. ಒಂದು ಬೆಡ್ಶೀಟು, ಬಟ್ಟೆ ತಿಂಗಳಿಗೊಮ್ಮೆ ಚೇಂಜ್ ಆಗುತ್ತೆ. ಜೊತೆಗೆ ಹೆಚ್ಚುವರಿಯಾಗಿ ದಿಂಬು, ಹೆಚ್ಚುವರಿಗೆ ಹಾಸಿಗೆ ಕೊಡಿ ಅಂತ ಕೇಳಿದ್ರೆ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿ ಕೋರ್ಟ್ ಹೇಳಿದೆ. ಇನ್ನು ದೋಷಾರೋಪ ಹೊರಿಸಿದ ನಂತರದಲ್ಲಿ ಕೇಸಿನ ವಿಚಾರಣೆ ಆಗುತ್ತೆ. ವಾದ ಪ್ರತಿವಾದವನ್ನು ಆಲಿಸಲಾಗುತ್ತೆ. ಎಸ್ಪಿಪಿ ಅಂದ್ರೆ ಸರ್ಕಾರಿ ವಕೀಲರು ಇಡೀ